ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾ. ಈ ಹಿಂದೆ ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮ ಅಕ್ಕಿ ದಂಧೆಕೋರರ ಹಾವಳಿ ಮಿತಿ ಮೀರಿತ್ತು. ಈ ಕುರಿತು ಪೊಲೀಸರು ಹಿಡಿದು ತನಿಖೆ ನಡೆಸುವಾಗ ಪತ್ರಕರ್ತರಿಬ್ಬರು ವಿಡಿಯೋ ಚಿತ್ರೀಕರಣ ಮಾಡಿದರೆಂಬ ಕಾರಣಕ್ಕೆ ಅವರ ಮೇಲೆ ಹಲ್ಲೆ ಮಾಡಲಾಯಿತು. ಈ ಕುರಿತು ಎರಡೂ ಕಡೆಯಿಂದಲೂ ಕೂಡ ಅಲ್ಲಿನ ಸಂಬಂಧಪಟ್ಟಂಥ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಕುರಿತು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಬಂಗ್ಲೆ ಅವರು ಇಂದು ಹಾವೇರಿ ಜಿಲ್ಲೆಗೆ ಆಗಮಿಸಿದ್ದರು. ಈ ಕುರಿತು ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಬಂಗ್ಲೆ ಅವರು, ಕೂಡಲೇ ಇಂಥ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡುವುದನ್ನು ನಿಲ್ಲಿಸಬೇಕು, ನಮ್ಮ ಪತ್ರಕರ್ತರು ಒಗ್ಗಟ್ಟಿರಬೇಕೆಂಬ ಕಿವಿ ಮಾತನ್ನು ಹೇಳಿದರು. ಕೂಡಲೇ ತಪ್ಪಿತಸ್ಥರನ್ನು ಬಂಧನಕ್ಕೊಳಪಡಿಸಿದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಕುರಿತು ಮಾತನಾಡಿದ್ದೇನು ವೀಕ್ಷಕರೇ, ಒಮ್ಮೆ ನೋಡಿ. ಅಕ್ಕಿ ಖರೀದಿ ಮಾಡಿ ಅಕ್ರಮ ಅಕ್ಕಿ ಖರೀದಿ ಮಾಡಿ ಆ ರಿಕ್ಷಾಗಳು ಅಡ್ಡಾಡೋದನ್ನು ಬಂದ್ ಮಾಡ್ತೀವಿ. ಅದ್ರ ಜೊತೆ ಇಲ್ಲ ಅಂದರೆ ಹಳ್ಳಿಗೆ ಒಂದು ಸಂದೇಶ ಕೊಟ್ಬಿಡಿ, ನೀವು ಯಾರಾದರೂ ರಿಕ್ಷಾ ತೊಗೊಂಡು ಹಳ್ಳಿಯಲ್ಲಿ ಬಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ, ಅಕ್ಕಿ ಮಾರಾಟ ಮಾಡ್ತೀವಿ. ದಂಡಾಧಿಕಾರಿಗಳಿಗೆ ಇದು ಮಾಹಿತಿ ಇರುತ್ತೆ, ಫುಡ್ ಇನ್ಸ್ಪೆಕ್ಟರ್ಗೆಲ್ಲ ಮಾಹಿತಿ ಇರುತ್ತೆ, ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ. ಯಾಕಂದರೆ ಆ ನ್ಯಾಯಬೆಲೆ ಅಂಗಡಿ ತಗೋ ಇವ್ರು ಖರೀದಿ ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ ನ್ಯಾಯಬೆಲೆ ಅಂಗಡಿ ಏನು ಮಾಡ್ತಾರೆ ಇವರು. ಹಾಗಾಗಿ ತಹಸೀಲ್ದಾರ್ ಮೇಲೆ ಮಾಡಿರಿ, ಆಮೇಲೆ ನಿರಂತರವಾಗಿ ಎಲ್ಲ ಪತ್ರಕರ್ತರಲ್ಲಿ ಸುಮ್ಮನೆ ಇವೇನು ಪಬ್ಲಿಸಿಟಿ ಮಾಡೋದು ಅಲ್ಲೇ ಮಾಹಿತಿ ಅಂದ್ರೆ ಏನು ಸರ್, ನಾವು ಹೋಟೆಲ್ನಾಗ ಚಾ ಕುಡಿಯಾಕೆ ಕೂತಿದ್ವಿ. ಆ ಸಂದರ್ಭನಾಗ ನಮ್ಮೊಂದು ಕಾಲ್ ಬರ್ತೈತಿ, ಫೋನ್ ಬರ್ತೈತಿ, ಸರ್ ಬರ್ರಿ ಇಲ್ಲಿ ನಾವು ಗಾಡಿ ಹಿಡ್ತೀವಿ. ಎದರ ಗಾಡಿ ಅಂತಾರೆ, ಅಕ್ಕಿ ಗಾಡಿ ಹಿಡ್ತೀವಿ. ನಾವು ಹೋದ್ವಿ ಅಲ್ಲಿ ಹೋಗಿ ನಾವು ಅವ್ರು ಏನು ಮಾಡ್ಯಾರ 112ಗೆ ಫೋನ್ ಮಾಡಿ ಆಲ್ರೆಡಿ ಪೊಲೀಸ್ನವ್ರು ಡಿಪಾರ್ಟ್ಮೆಂಟ್ನವ್ರು ಕರೆಸ್ಕೊಂಡಾರ. ಅವ್ರು ಬಂದವ್ರು ಬಂದಕ್ಕೆ ನಾವು ಹೋಗಿ ನಾವು ವಿಡಿಯೋ ಮಾಡಕ್ಕೆ ಹೋಗಿದ್ವಿ. ಆ ಸಂದರ್ಭನಾಗ ಹಲ್ಲೆ ಆಗಿತ್ತು. ನಮ್ಗೆ ಏನು ಮಾಡ್ಯಾರ ಅಂತೇಳಿ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲೆ ಮಾಡ್ತಾರೆ, ನಕಲಿ ಪತ್ರಕರ್ತರು ಅಂತೇಳಿ ಸುದ್ದಿ ಮಾಡ್ತಾರೆ ಇವರು. ಆತ್ಮೀಯ ಪತ್ರಕರ್ತರೆ, ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಎನ್ನುವ ಪರಿಸ್ಥಿತಿ ಇವತ್ತು ಪತ್ರಕರ್ತರ ಪಾಲಿಗೆ ಇಡೀ ನಮ್ಮ ರಾಜ್ಯದಲ್ಲಿ ಆಗಿದೆ. ಇವತ್ತು ಅನ್ಯಾಯ ಅಕ್ರಮಗಳನ್ನು ಬಯಲಿಗೆಳುವಂತಹದ್ದು ಒಂದು ಹಕ್ಕು ನಮ್ಮ ಪತ್ರಕರ್ತರಿಗಿದೆ. ಅದನ್ನ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲ ರಾಜಕೀಯ ಮುಖಂಡರು ಕೆಲವು ಚೇಲಗಳನ್ನ ಸಾಕಿರ್ತಾರಲ್ಲ, FC ಇರ್ಬೋದು, ಇನ್ನು ಅನೇಕ ಅನೈತಿಕ ದಂಧೆಗಳಿಗೆ ಅವ್ರಿಗೇನು ಕಳ್ಳಗಂಟು ಏನ್ ಬರ್ತದಲ್ಲ ಅಕ್ರಮ ದಂಧೆಯಿಂದ ದುಡ್ಡುಗಳು, ಆ ದುಡ್ಡಿಗೆ ಆಸೆಪಟ್ಟು ಇವತ್ತು ನಾವ್ ಏನ್ ಮಾಡಿದ್ರು ದಕ್ಷಬೋಧನ ಲೆಕ್ಕದಲ್ಲಿ ಇವತ್ತು ಪೊಲೀಸ್ ವ್ಯವಸ್ಥೆನ ಜೊತೆಗೆ ರಾಜಕಾರಣಿಗಳನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ದಂಧೆಕೋರರು ಇವತ್ತು FC ಏನಿದೆ ಇವತ್ತು ಸ್ವಂತ ಇದರಲ್ಲಿ ಏನು ಕಳ್ಳ ಅಕ್ಕಿಗಳು ಏನು ಹೋಗ್ತಾ ಇದಾವೆ, ಪಡಿತರ ವ್ಯವಸ್ಥೆಗೆ ಏನು ಸಿಗಬೇಕಾದಂತ ಬಡವರ ಅಕ್ಕಿಗಳು, ಇಂಥ ಇದಕ್ಕೆ ಸರ್ಕಾರ ಕಡಿವಾಣ ಹಾಕ್ಬೇಕಾಗಿತ್ತು. ಜೊತೆಗೆ ಪೊಲೀಸ್ ಇಲಾಖೆ ಇಂಥ ನಿರ್ದಯಿ ಇಂಥ ಗೂಂಡಗಳನ್ನ ಸರಿಯಾದ ದಿಕ್ಕಿನಲ್ಲಿ ರೌಡಿ ಶೀಟ್ ಓಪನ್ ಮಾಡಿ ಈಗಾಗಲೇ ಗಡಿಪಾರು ಮಾಡಂತ ಕೆಲಸ ಇವತ್ತು ಯಶೋಧ ಮೇಡಮ್ ಅವ್ರು ಏನಿದ್ದಾರೆ ದಕ್ಷ ಅಧಿಕಾರಿ ಅಂತ ಇವತ್ತು ಅನೇಕ ನಾನು ಸ್ಟೋರಿಗಳಲ್ಲಿ ನೋಡಿದ್ದೀನಿ. ಇವತ್ತು ನಮ್ಮ ರಟ್ಟಳ್ಳಿ ಒಂದು ಮರ್ಡರ್ ಕೇಸ್ ಇರ್ಬೋದು, ಬೇರೆ ಬೇರೆ ರೋಡ್ ಅಲ್ಲಿ ಆ ಬ್ರಿಡ್ಜ್ ಮೇಲೆ ಬಿದ್ದಂತ ಒಂದು ಕೊಲೆ ಒಂದಿರ್ಬೋದು, ತಕ್ಷಣ ಸ್ಪಂದಿಸಿ ಮೇಡಮ್ ಅವರು SP ಮೇಡಮ್ ಅವರು ಆ ಸ್ಪಾಟಿಗೆ ಹೋಗಿ ಆ ಒಂದು ಆರೋಪಗಳನ್ನ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಒಂದು ವಿಚಾರಕ್ಕೆ ಮಾನ್ಯ SP ಮೇಡಮ್ ಅವರಿಗೆ ನಾನು ಹೃದಯಪೂರ್ವಕ ನಮ್ಮ ಸಂಘಟನೆಯಿಂದ ಧನ್ಯವಾದಗಳು ತಿಳಿಸೋ ಜೊತೆಗೆ, ಮೇಡಮ್ ಅವರೇ ನಿಮಗೆ ಕೆಲವು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಇವತ್ತು ನಿಮ್ಮ ಪೊಲೀಸ್ ಒಬ್ಬ ASIಗೆ ಆ ದಂಧೆಕೋರರು ಬಟ್ಟೆ ಹರಿದು ಅಲ್ಲಿಗೆ ಹೋಗಿದ್ರು ಕೂಡ ಇವತ್ತು ಮೌನ ವಹಿಸಿದ್ರೆ ಅಂದ್ರೆ ಇದಕ್ಕಿನ ನೋವಿನ ಸಂಗತಿ, ವಿಷಾದನ ಸಂಗತಿ ಇಲ್ಲಂತ ಈ ಮೂಲಕ SP ಮೇಡಮ್ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಕೂಡಲೇ ಆದಷ್ಟು ಶೀಘ್ರ ಈ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು, ಇಲ್ಲಿವರೆಗೆ ಇನ್ನೂ ಅವರಿಗೆ ಬೇಲ್ ಆಗಿಲ್ಲ, ನಮ್ಮವ್ರ ಮೇಲೆ ಸುಳ್ಳು ದಾಖಲೆ ಆಗಿ ಇವತ್ತು ನೋಡಿ ಇವತ್ತೇನ್ ನಕಲಿ ಅಂತಾರಲ್ಲ ನಮ್ಮ ಪತ್ರಕರ್ತರು ಕೆಲವರು ಬರೀತಾರೆ ನಕಲಿ ಪತ್ರಕರ್ತರಂತ. ನಿಜವಾಗೂ ನಮ್ಮ ಪತ್ರಕರ್ತರಿಗೆ ಕೇಳೋದಿಷ್ಟೇ, ಸ್ವಾಭಿಮಾನದಿಂದ ಹೋಗಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಿ. ಫಸ್ಟ್ ಅವ್ರ ತಲ್ಲಿ ಅಥೆಂಟಿಕೇಶನ್ ಐತಾ ಇಲ್ಲ ನೋಡ್ರಿ. ನಕಲಿ ಅಂತ ನೀವೇ ನಮ್ಮ ಪತ್ರಕರ್ತನ ಹಾಕಿದ್ರೆ, ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಹೆಂಗೆ ನಮ್ಮ ಪತ್ರಕರ್ತರಿಗೆ ರಕ್ಷಣೆ ಸಿಗ್ತತೆ ರಾಜ್ಯದಲ್ಲಿ? ಇವತ್ತು ಮುನ್ನಾ ಗೌಡಗೇರಿಯವರು ಕಳೆದ 2 ವರ್ಷದಿಂದ ನನ್ನ ಪತ್ರಿಕೆಗೆ ಜಿಲ್ಲಾ ವರದಿಗಾರರಿದ್ದಾರೆ. ಅದೇ ರೀತಿ ನಾಗರಾಜ್ನವರು ಅವರನ್ನು ನಮ್ಮ ಪತ್ರಿಕೆಗೆ ವರದಿಗಾರಿದ್ದಾರೆ. ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಅದಕ್ಕೆ ಏನೇನು ಲೈಸೆನ್ಸ್ ಬೇಕೋ PRJ ಇಂದ ಸರ್ಕಾರದಿಂದ ಎಲ್ಲವೂ ಇದಾವೆ. ಅಂಥವ್ರನ್ನ ನಕಲಿ ಅಂತ ಹೆಂಗೆ ಹೇಳ್ತೀರಾ? ದಯಮಾಡಿ ಈ ರೀತಿ ನಮ್ಮ ಪತ್ರಕರ್ತರ ಆರೋಪ ಬೇಡ, ಬರೆಯೋದು ಬೇಡ. ಮುಂದಿನ ದಿನ ನೀವೇನಾದ್ರೂ ತಿದ್ಕೊಳ್ಳದಿದ್ರೆ
ನಿಮ್ಮೆಲ್ಲನೂ ಮಾನನಷ್ಟ ಹಾಕಿ ಬೀದಿಗೆ ನಿಲ್ಸಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಿಗೂ ಎಚ್ಚರಿಕೆಯ ಗಂಟೆ ನಾನು ಕೊಡ್ತಾ ಇದ್ದೀನಿ. ಇವತ್ತು ಆದಷ್ಟು ಇವತ್ತೇನು ನಡೆದಿದೆ ನಮ್ಮ ಮುನ್ನೋರ್ ಬಗ್ಗೆ, ನಾಗರಾಜ್ ಬಗ್ಗೆ, ಮೇಲ್ನೋಟಕ್ಕೆ ಇದು ಸುಳ್ಳು ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರೋಂಥ ವಿಚಾರ. ಇವತ್ತು ದಂಧೆಗೋರಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಮ ಒಂದು ಅತಿರೇಕರಿಗೆ ಕಡಿವಾಣ ಆಗ್ತಾ ಇದ್ರೆ ಮುಂದಿನ ದಿನ ನಾವು ಪತ್ರಕರ್ತರೆಲ್ಲ ಸೇರಿ ನಿಮಗೆ ಒಂದು ತಕ್ಕ ಪಾಠ ಕಲಿಸ್ತೀವಿ. ಜೊತೆಗೆ ಇವತ್ತು ಜಿಲ್ಲಾಧಿಕಾರಿಗೆ, ಪೊಲೀಸ್ ವರಿಷ್ಠಾಧಿಕಾರಿ ಯಶವಂತರಾವ್ ಮೇಡಮ್ ಅವ್ರ ಹತ್ರನೂ ಹೋಗ್ತಾ ಇದೀವಿ. ಹೋಗಿ ಅವ್ರಿಗೆ ಒಂದು ತಿಂಗಳ ಕಾಲ ಗಡುವು ಕೊಡ್ತಾ ಇದೀವಿ. ಇದಕ್ಕೇನು ಕ್ರಮ ಅಂತ ಕಾನೂನಲ್ಲಿ ಏನಂತ ನಮಗೆ ಗೊತ್ತಿದೆ. ಇದು ಸ್ಕ್ವಾಶಿಗೆ ನಾವು ಹೈಕೋರ್ಟಾಗಿ ಹಾಕಿದ್ರೆ ಏನಾಗ್ತದಂತನೂ ನಮಗೆ ಗೊತ್ತಿದೆ. ನಮ್ಮ ಪತ್ರಕರ್ತರಿಗೆ ಕಾನೂನೇನು ಹೇಳ್ಕೊಡೋದೇನು ಬೇಕಾಗಿಲ್ಲ. ದಯಮಾಡಿ ಈ ಸುಳ್ಳು ಆರೋಪ ಏನಿದೆ ಕೂಡಲೇ ನಿಷ್ಪಕ್ಷಪಾತ ತನಿಖೆ ನಡೆಸಿ ರದ್ದುಗೊಳಿಸೋಕ್ಕೇನಿದೆ ಪೊಲೀಸರು ತಮ್ಮ ಮಾನ ಉಳಿಸ್ಕೊಳ್ಳೋಕೆ ಈ ಪ್ರಕ್ರಿಯೆಯಲ್ಲಿ ಮುಂದಾಗಬೇಕಂದ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ತಾ ಇದ್ವಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರೋವರೆಗೆ ನಮ್ಮ ಪತ್ರಕರ್ತರಿಗೆ ಏನು ಮಾಡಲಿಲ್ಲ. ಬರೇ ಸಾಮಾಜಿಕ ಅಧಿಕಾರ ಅಂತ ಒಟ್ಬಿಟ್ಟು ಇಡೀ ನಮ್ಮ ಪತ್ರಕರ್ತರಿಗೆ ಅನ್ಯಾಯ ಮಾಡಿದ್ರು. ನೋಡಕ್ಕೆ 17 ಬಜೆಟ್ ಯಾವುದಕ್ಕೂ ಉಪಯೋಗ ಇಲ್ಲ. DK ಅವರು ಬಂದಿದ್ದಾರೆ ಮುಖ್ಯಮಂತ್ರಿ ಆಗಿ, ಸಂತೋಷ. ಬಂದ ತಕ್ಷಣ ರೌಡಿ ನಿಗ್ರಹ ದಳ ರೌಡಿಗಳನ್ನ ಹತ್ತಿಕ್ಕ ಕೆಲಸ ಆಗಿದೆ. ಯಾರು ಮಾಡಲಾರಂತ ಇವತ್ತು 72,000 ಉದ್ಯೋಗಗಳನ್ನ ನಮ್ಮ DK ಶಿವಕುಮಾರ್ ಅವರು ಕರೆದಿದ್ದಾರೆ. ಅವರಿಗೆ ಹೃದಯ ಪೂರ್ವಕವಾಗಿ ನಮ್ಮ ಕಾನಿಪಾ ಧ್ವನಿಯಿಂದ ಈ ಸಂದರ್ಭದಲ್ಲಿ ಅವರಿಗೆ ನಮನ ಸಲ್ಲಿಸ್ತಾ ಇದ್ದೀನಿ. ಧಾರವಾಡ ಜಿಲ್ಲೆ ಇರ್ಬೋದು, ಗದಗ ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಯ ಪತ್ರಕರ್ತರನ್ನು ಸೇರ್ಕೊಂಡಿವಿ. ಯಾಕೆ ಸೇರ್ಕೊಂಡಿವಿ? ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳ ಮಾಡ್ತಕ್ಕಂಥ ಅಕ್ರಮ ದಂಧೆಕೋರನ್ನ ಮಟ್ಟ ಹಾಕ್ರಿ ಅಂತೇಳಿ ನಮಗೆ ಮುಕ್ತ ಅವಕಾಶ ಕೊಡ್ರಿ. ಸಮಾಜದಲ್ಲಿ ಒಳ್ಳೆಯದನ್ನು ನಾವು ಬೆಳಕಿಗೆ ತರ್ತೀವಿ, ಅಕ್ರಮ ವ್ಯವಹಾರನ ಬೆಳಕಿಗೆ ತರ್ತೀವಿ, ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಪೊಲೀಸ್ ಇಲಾಖೆ ಸಂಪೂರ್ಣ ಪತ್ರಕರ್ತರಿಗೆ ಬೆಂಬಲ ಕೊಟ್ಟರೆ ಬಹಳ ಒಳ್ಳೆಯದು ಅಂತಕ್ಕಂಥ ವಿಚಾರ ನಾನು ಈ ಸ್ಪಷ್ಟದಲ್ಲಿ ಹೇಳಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಟ್ಟು ಈ ಕೂಡಲೇ ನಮ್ಮ ನಾಗರಾಜ್ ಅವ್ರ ಮೇಲೆ ಮತ್ತು ನಮ್ಮ ಮುನ್ನಾ ಗೌಡಗಿರಿ ಇವ್ರ ಮೇಲೆ ಏನು FIR ಮಾಡಿದ್ದಾರೆ ಆ FIRನ ಈ ಕೂಡಲೇ ಮಾನ್ಯ SP ಅವರು ಮುಂದಾಳತ್ವ ವಹಿಸಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಆ FIRನ ರದ್ದುಪಡಿಸಬೇಕಾಗಿ ಆಗ್ರಹ ಪಡಿಸ್ತೀನಿ ಸರ್. 7/6/2026 ನಾವು ಈವ್ನಿಂಗ್ ಆಗಿದ್ದು ಸಾಯಂಕಾಲ ನಾವು ಇಲ್ಲಿ ಹಾವೇರಿಯಾಗ ಆಲ್ರೆಡಿ ನಾವು ಮತ್ತು ನಮ್ಮ ಇನ್ನೊಬ್ಬರು ಸಂಜೀವನಿ ರಿಪೋರ್ಟರ್ ಅಂತೇಳಿ ನಾವು ಅಲ್ಲಿ ನಿಂತಿದ್ವಿ. ನಿಂತು ಇದು ಮಾಡ್ಬೇಕಾದ್ರೆ ನಮಗೊಂದು ಫೋನ್ ಬರ್ತೈತಿ. ನೂತನ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತರು ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೋಸ್ಕರ ಎಲ್ಲ ನಿಮ್ಗೊಂದು ಸಣ್ಣದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡೇವಿ ಬರ್ರಿ ಅಂತಂದು ಹೇಳಿ ಸವಣೂರಿಗೆ ಕರೀತಾರೆ, ಆಹ್ವಾನ ಕೊಡ್ತಾರೆ. ಅವಾಗ ನಾವು ಹೋಗಿ ಸವಣೂರಾಗ ಹೋಗಿ ಉಡುಪಿ ಹೋಟೆಲ್ನಾಗ ಕೂತಿರ್ತೀವಿ ರೀ. ಉಡುಪಿ ಹೋಟೆಲ್ನಾಗ ಕೂತಾಗ ನನಗೆ ಒಂದು ಮುನ್ನಾಗೌಡಗಿರಿ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಸರ್ ಎಲ್ಲಿದ್ರೆ ಅಂದ್ರೆ ಇಲ್ಲಿ ಉಡುಪಿ ಹೋಟೆಲ್ ಹಿಂಗೆ ಇದೀವಿ ಅಂತಂದಾಗ ಇವರು ಬರ್ತಾರೆ ನಮ್ಮ ಹತ್ರ. ಬಂದಂಗೆ ನಿಂದಿರ್ತೀವಿ. ನಿಂತಾದ ಮೇಲೆ ಒಬ್ರು ಏನು ಮಾಡ್ತಾರೆ, XYZ ಒಬ್ರು ಗಾಡಿ ಹಿಡಿತಾರೆ. ಒಂದು ಏನೋ ಪಡಿತಾರೆ, ಅಕ್ಕಿ ಕಾಳು ಸಾಗಾಣಿಕೆ ನಡೀತಾ ಅದು ಸಂಬಂಧಪಟ್ಟಂಗೆ ಅವ್ರು ಏನು ಮಾಡ್ತಾರೆ, ಮುನ್ನಾಗೌಡಗಿರಿ ಅವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಏನು ಹೇಳ್ತಾರೆ, ಸರ್ ಈ ಥರ ಹಿಂಗೆ ಅಕ್ಕಿ ಗಾಡಿ ಇದ್ದೀವಿ, ಸ್ಪಾಟಲ್ಲಿ ಕೂಡ ಪೊಲೀಸರು ಕೂಡ ಬಂದಾರ, ಅದಕ್ಕೋಸ್ಕರ ನೀವು ಬರ್ಬೇಕಂತಂದು ಮುನ್ನಾಗೌಡಗಿರಿ ಕರೀತಾರೆ. ಮುನ್ನಾಗೌಡಗಿರಿ ಏನು ಮಾಡ್ತಾರೆ, ನನಗೂ ಹೇಳ್ತಾರೆ, ಇಲ್ರಿ ಸರ್ ಮತ್ತೆ ಹಿಂಗೆ ಹಿಡ್ದಾರಂತ ನೀವು ಬರ್ರಿ ಅಂತಂದು. ಇಲ್ಲಪ್ಪ ನಮ್ಮ ಸ್ವಲ್ಪ ಬೇರೆ ಕೆಲಸ ಐತಿ, ನೀವು ಹೋಗ್ರಿ ಅಂತ ನಾವು ಅವ್ರಿಗೆ ಕಳಿಸ್ತಾರೆ. ಕಳಿಸಾದ್ಮೇಲೆ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಪೊಲೀಸ್ರಿಗೆ ಅವ್ರಿಗೆ ವಾಗ್ವಾದ ಆಗ್ತಿರ್ತೈತಿ. ಅಂಥವತ್ತು ಇವ್ರು ಏನು ಮಾಡ್ತಾರೆ, ನನಗೆ ಫೋನ್ ಹಚ್ತಾರೆ, ಸರ್ ಇಲ್ಲ ಈ ಥರ ಪೊಲೀಸ್ರಿಗೆ ಅವ್ರಿಗೆ ವಾಗ್ವಾದ ಆಗತ್ತೈತಿ, ಸ್ವಲ್ಪ ನೀವು ಏನಾದರೂ ಬರ್ಬೇಕು. ಅವಾಗ ನಾ ಏನು ಮಾಡ್ತೇನೆ, ತತ್ತಾಗ ಏನು ಮಾಡ್ತೀನಿ, ನಮ್ಮ ಇನ್ನೊಬ್ಬರನ್ನ ಸಿಬ್ಬಂದಿ ಕರ್ಕೊಂಡು ನಾವೇನು ಮಾಡ್ತೀವಿ, ಅಲ್ಲಿ ಸ್ಪಾಟ್ ಇರ್ತೀವಿ. ಸ್ಪಾಟ್ಗೆ ಹೋಗಿ ಏನಾಗೈತಿ ಏನಿಲ್ಲ ಅಂತಂದು ವಿಡಿಯೋ ಮಾಡ್ಕೊತೀವಿ. ವಿಡಿಯೋ ಮಾಡಿಂದ ಅದಕ್ಕೆ ಗಾಡಿಗೆ ಯಾವುದೇ ರೀತಿ ನಂಬರ್ ಪ್ಲೇಟ್ ಇರೋಂಗಿಲ್ಲ. ವಿತೌಟ್ ನಂಬರ್ ಪ್ಲೇಟಿಂದ ಗಾಡಿ ಹೊಡಿತಿರ್ತಾರೆ. ಅದಕ್ಕೋಸ್ಕರ ನಾವು ಪೊಲೀಸರನ್ನ ಪ್ರಶ್ನೆ ಮಾಡ್ತೀವಿ, ಅಲ್ಲ ಸರ್ ಈ ಥರ ನಂಬರ್ ಪ್ಲೇಟ್ ಇಲ್ಲ ಹೊಡಿತಾರೆ, ಯಾರ್ಯಾರು ಗುದ್ಕೊಂಡು ಹೋಗಿ ಯಾರು ಹೊಣೆ, ಯಾರು ಜವಾಬ್ದಾರಿ ಅಂತ ನಾವು ಕ್ವೆಶನ್ ಮಾಡ್ತೀವಿ. ಅಷ್ಟು ಕ್ವೆಶನ್ ಮಾಡಿದ್ರೆ ಅಷ್ಟು ಹೊತ್ತೇನ ಅಕ್ರಮ ಪಡಿತರ ಸಾಗಾಟ ಮಾಡ್ತಕ್ಕಂಥ ದಂಧೆಗೋರು ಬರ್ತಾರೆ. ಅಲ್ಲಿ ಸ್ಪಾಟಿಗೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಯಾರು ಗಾಡಿ ಹಿಡ್ದಾರ ಏನಂತಂದು ಎಲ್ಲ ಇದು ಮಾಡ್ಕೊಂಡು ಪೊಲೀಸರಿಗೆ ಆವಾಜ್ ಮಾಡ್ತಾರೆ, ನಾವು ಮತ್ತೆ ಎಲ್ಲ ಕೊಡ್ತೀವಲ್ಲ, ಹೆಂಗೆ ನೀ ಗಾಡಿ ಹಿಡಿ, ಹೆಂಗೆ ಇದು ಮಾಡ್ತೀವಿ. ನಾನು ಅವ್ರಿಗೆ ಮಾತಾಡ್ತೇನೆ, MLA ಮಾತಾಡ್ತಾರೆ, ಅವ್ರು ಮಾತಾಡ್ತೀವಿ, ಅವ್ರು ಮಾತಾಡ್ದಾಗ ಏನಾಗುತ್ತೆ, ನಾನು ಅವಾಗ ಏನು ಮಾಡ್ತೀನಿ, ವಿಡಿಯೋ ಮಾಡೋಕೆ ಮುಂದಾಗ್ತೀನಿ. ಮುಂದಾದಾಗ ಏನು ಮಾಡ್ತಾರೆ, ಸಡನ್ನಾಗಿ ಫೋನ್ ಹೊಡಿತಾರೆ, ಏಕಾಏಕಿ ಏನು ಮಾಡ್ತಾರೆ, ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಆದ ತಕ್ಷಣ ಈಗ ಮಾರಕಾಸ್ತ್ರಗಳನ್ನು ಕಲ್ಲು, ಬಡಿಗಿ, ರಾಡ್ ಹಿಡಿದುಕೊಂಡು ಹಲ್ಲೆ ಮಾಡ್ತಾರೆ. ಅದು ಸಂಬಂಧಪಟ್ಟಂಗೆ ವಿಡಿಯೋನು ಎಲ್ಲ ನ್ಯೂಸು ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನೈತಿ ನ್ಯೂಸು ಆಗಿದ್ದಾವೆ. ಆಮೇಲೆ ಇದೆಲ್ಲ ಆದ ತಕ್ಷಣ ಏನಾಗುತ್ತೆ, ಕೊಳ್ಳಲಿರ್ತಕ್ಕಂಥ ಗೋಲ್ಡ್ ಚೈನು ಕೂಡ ನಮ್ಗೆ ಮಿಸ್ ಆಗುತ್ತೆ, ಜಗತ್ತಿನ ಹರ್ಕೊಂಡು ಹೋಗ್ತಾರೆ. ಅದು ವಿಡಿಯೋದಲ್ಲೂ ಕೂಡ ಅವರು ಬಂದಿರತಕ್ಕಂಥವ್ರು ಮೈನುದ್ದೀನ್ ಅಬ್ದುಲ್ ವಹೀದ್ ಖತೀಬ್ ಅಂತಂದೇಳಿ, ಆಮೇಲೆ ಶಾಬೀರ್ ಅಹಮದ್ ದೊಡ್ಡಮನಿ, ಅಭಿಷೇಕ್ ಗುಳ್ಳಣ್ಣವ್ರು, ಆಮೇಲೆ ಇನ್ನೂ ಈ ಥರ ಒಂದು 10 ರಿಂದ 15 ಮಂದಿ ಅದಾರ ಇವರು.
ಅವ್ರ ಹೆಸರು ನನಗೆ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ. ಒಂದು 10ರಿಂದ 15 ಮಂದಿ ವಿಡಿಯೋದಲ್ಲಿ ಎಲ್ಲಾನು ಕ್ಲೀನಾಗಿ ಐತಿ. ಆಮೇಲೆ ಅದರಲ್ಲಿ ಕೆಲವೊಂದಿಷ್ಟು ಮೈನರು ಇರ್ಬೋದು, ಯಾಕಂದ್ರೆ ಈಗ ಏಜ್ ಆಗಿಲ್ಲ. ಸಣ್ಣ ಸಣ್ಣ ಹುಡುಗರು ಪಾಪ ನಶೆದಾಗ ಬಂದು ಏನು ಮಾಡ್ತಾರೆ. ಈ ಥರ ಎಲ್ಲ ಏನಾಗಿದೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಏನಾಗಿದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟೈತಿ. ಅದರಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಇರೋದ, ಒಬ್ಬ ಕಾರ್ಯರತ ಪತ್ರಕರ್ತರ ಮೇಲೆ ಈ ಥರ ಹಲ್ಲೆ ಮಾಡ್ತಾರಂದ್ರೆ ಇದು ಅತ್ಯಂತ ಶೋಚನೀಯ ಸ್ಥಿತಿಗೆ ಬಂದು ತಲುಪೈತಿ ಅಂತಂದೇಳಿ ಈ ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ.